ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಕೂಡಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವರದಿ ನೋಡಿದ ತಕ್ಷಣ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ ಮತ್ತು ತಮ್ಮ ಸ್ಥಳೀಯ ವಿಷಯಗಳು, ವರದಿಗಳು, ಕಾರ್ಯಕ್ರಮಗಳು, ಯಾವುದೇ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ವಿಷಯಗಳು ಚಾನೆಲ್ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವರದಿ ಪೂರ್ಣ ನೋಡಿ ಎಂದು ಕೇಳಿಕೊಂಡು ಈ ಸುದ್ದಿ ನೋಡೋಣ ಬನ್ನಿ. ನಮಸ್ಕಾರ. ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ದೇವನಹಳ್ಳಿ ನಿರಾಶ್ರಿತ ಮಹಿಳೆಯ ರಕ್ಷಣೆಗೆ ಅಕ್ಕಪಡೆ ಮಾನವೀಯ ಸ್ಪಂದನೆ. ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ಸ್ಪಂದನೆ ನೀಡಿ ಶಾಶ್ವತ ಆಶ್ರಯ ಒದಗಿಸಿದೆ. ಸುಮಾರು 50 ವರ್ಷದ ಶ್ರೀಮತಿ ಲಲಿತಮ್ಮ ಅವರು ಕಳೆದ 10-15 ವರ್ಷಗಳಿಂದ ಇದೇ ಗ್ರಾಮದಲ್ಲಿ ತಮ್ಮ ಗಂಡನೊಂದಿಗೆ ವಾಸಿಸುತ್ತಿದ್ದರು. ಕೆಲವು ವರ್ಷಗಳ ಹಿಂದೆ ಗಂಡ ಮೃತಪಟ್ಟ ನಂತರ ಅವರು ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದರು. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಕಳೆದ ಕೆಲವು ತಿಂಗಳುಗಳಿಂದ ಆದಾಯದ ಕೊರತೆ ಹಾಗೂ ಬಾಡಿಗೆ ಮನೆ ಸಿಗದ ಕಾರಣ ನಿರಾಶ್ರಿತರಾಗಿ ಬದುಕು ಸಾಗಿಸುತ್ತಿದ್ದರು. ನೀರು, ಆಹಾರ, ವಸತಿ ಹಾಗೂ ಸ್ನಾನದಂತಹ ಮೂಲಭೂತ ಸೌಲಭ್ಯಗಳಿಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಸೂಕ್ತ ಚಿಕಿತ್ಸೆಯೂ ದೊರಕಿರಲಿಲ್ಲ. ಸ್ಥಳೀಯ ಸಾರ್ವಜನಿಕರು ಹಾಗೂ ಅಕ್ಕಪಕ್ಕದ ಮನೆಯವರು ನೀಡುತ್ತಿದ್ದ ಊಟ, ಬ್ರೆಡ್, ಬಿಸ್ಕೆಟ್ ಮತ್ತು ನೀರಿನ ಬಾಟಲಿಗಳೇ ಅವರ ಜೀವನಾಧಾರವಾಗಿತ್ತು. ಮಹಿಳೆಗೆ ತುರ್ತು ಪುನರ್ವಸತಿ ಹಾಗೂ ಆರೈಕೆಯ ಅಗತ್ಯವಿತ್ತು. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಗದೀಶ್ ಅವರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಲಾಯಿತು. ಬಳಿಕ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿರಾಶ್ರಿತ ಮಹಿಳೆಯರು ಕಂಡುಬಂದಲ್ಲಿ ಮಹಿಳಾ ಸಹಾಯವಾಣಿ 181 ಹಾಗೂ ಜಿಲ್ಲಾ ಅಕ್ಕಪಡೆ ತಂಡವನ್ನು ಸಂಪರ್ಕಿಸುವಂತೆ ಅಕ್ಕಪಡೆ ಪುನರ್ವಸತಿ ಕಾರ್ಯದ ಮೇಲ್ವಿಚಾರಣೆ ವಹಿಸಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ್ ಮನವಿ ಮಾಡಿದ್ದಾರೆ. ಮಹಿಳಾ ಸಬಲೀಕರಣ ಘಟಕದ ಜೆಂಡರ್ ಸ್ಪೆಷಲಿಸ್ಟ್ ರೇಣುಕಾ ಕೌಜಗೇರಿ, ಅಕ್ಕಪಡೆ ಸಿಬ್ಬಂದಿಗಳಾದ ಹಂಸವೇಣಿ, ಮಮತಾ ಹಾಗೂ ಶಿವರಾಜ್ ರಕ್ಷಣಾ ಕಾರ್ಯದಲ್ಲಿ ಹಾಜರಿದ್ದರು. ಜಿಲ್ಲೆಯಲ್ಲಿ ಮಹಿಳೆಯರು, ಹಿರಿಯರು ಹಾಗೂ ಮಕ್ಕಳ ಸುರಕ್ಷತೆ, ಭದ್ರತೆ ದೃಷ್ಟಿಯಿಂದ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಅಕ್ಕಪಡೆಯನ್ನು ರಚಿಸಲಾಗಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಇಂದು ಅತ್ಯಂತ ಸಂಕಷ್ಟದಲ್ಲಿದ್ದ ಮಹಿಳೆಯನ್ನು ರಕ್ಷಿಸಿ ಪುನರ್ವಸತಿಗೊಳಿಸಲಾಗಿದೆ. ಜಗದೀಶ ಎನ್ಎಂ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಸ್ಕೂಲ್ ಹತ್ರ ಎಲ್ಲ ಮಲ್ಕೊಂಡ್ರೆ ಕಷ್ಟ ಅಲ್ವೇನಮ್ಮ? ರಾತ್ರಿ ನೋಡಿ ನಾವು ಕರ್ತಿದ್ವಿ. ನೀನು ಹೇಳ್ದಲ್ಲ ಓದ್ತೀನಂದ್ರೆ ಏನ್ ಯೋಚನೆ ಮಾಡ್ಬೇಡ್ರಿ ಅಮ್ಮ. ಟೈಮ್ ಊಟ ಇದೆ, ಆಟ ಆಡ್ಬೋದು, ಟಿವಿ ನೋಡ್ಬೋದು, ಎಲ್ಲ ವ್ಯವಸ್ಥೆ ಇದೆ. ನಿಮ್ಗೆ ಬೇಕು ಅಂದ್ರೆ ಕರ್ಕೊಂಡ್ ಬರ್ತೀವಿ. ನೀವು ಫ್ರೀಯಾದಾಗ ಬಂದು ನೋಡ್ಕೊಂಡು ಹೋಗಿ ಅಡ್ರೆಸ್ ಎಲ್ಲ ಕೊಡ್ತೀವಿ. ನಾವೇನು ಹೇಳ್ಬೋದು ಸರ್, ಯಾರು ಸ್ಕೂಲ್ ಹತ್ರ ಮಲ್ಕೊಳ್ಳೋದೆಲ್ಲ ಕಷ್ಟ ಪಾಪ. ನೋಡಿ ಬೇಕು ಅಂದ್ರೆ ನೋಡ ಆಯಣ್ಣ ಬರ್ತಾನೆ, ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ. ಆರಾಮಾಗಿರುವ ಆರಾಮ ಚೆನ್ನಾಗಿ ಅಲ್ಲ, ಏನು ಮಾಡಬೇಡ. ಊಟ ತಿಂದು ಎಲ್ಲ ಚೆನ್ನಾಗಿದೆ. ಮಾಡ್ಬೇಡ್ರಿ. ಟೆಸ್ಟ್ ಮಾಡಿಸಿ ಮಾತ್ರ ಇನ್ನೇನು ಅದಕ್ಕಿಂತ ನಾವು ನೋಡ್ಕೊಂಡಿಲ್ಲ. ನಿಮ್ಗೆ ಬೇಕಾಗಿರೋದು ಏನಾಯ್ತು? ಏನು ಆರಾಮಾಗಿರೋ ಈ ಊರೆಲ್ಲ ಅಮ್ಮ ಮೇಡಮ್ ನಾವೇ ಅದನ್ನ ಹೇಳಿ ಮುಂದೆ ಮಾಡ್ಬೇಕು. ನಾವು ಮನೆ